ಕುಮಾರಸ್ವಾಮಿ ಒಂದು ಮಾತು ಹೇಳಿದರೆ ಯಡಿಯೂರಪ್ಪರ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತೇಳಿ ಈಗ ಎಷ್ಟು ಸ್ಟೇಟ್ಮೆಂಟ್ ನೋಡಿ, ನಾವು ಯಾಕೆ ದ್ವೇಷದ ರಾಜಕಾರಣ ಮಾಡೋಣ? ನಮಗೇಂತ ಅವಶ್ಯಕತೆ ಏನಿದೆ? ಕಾನೂನು ಏನಾಗಿದೆಯೋ ದ್ವೇಷದ ರಾಜಕಾರಣ ಮಾಡಬೇಕಂದ್ರೆ ಫಸ್ಟ್ ಡೇನೆ ಇಂಥ ಪರಿಸ್ಥಿತಿಗಳಾಗ್ತಿತ್ತು. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಕಾನೂನು ಏನು ಪ್ರಕಾರ ಆಗಿದೆಯಾ ಅದು ನನಗೂ ಕಂಪ್ಲೀಟ್ ವಿಚಾರ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ನಾವು ಇಂಟರ್ಫಿಯರ್ ಹಾಕಿ ಹೋಗಲ್ಲ. ಅವ್ರು ಏನು ಬೇಕಾದ್ರೂ ಮಾತಾಡಲಿ, ಅವೆಲ್ಲ ನಿಧಾನ ಅದಕ್ಕೆಲ್ಲ ಉತ್ತರ ಕೊಡೋಣ. ಅವ್ರೇನೋ ಪಾಪ ಮಾತಾಡಬೇಕು, ಮಾತಾಡ್ತಾರೆ. ನಾವು ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಕುಮಾರಸ್ವಾಮಿ ಒಂದು ಮಾತು ಹೇಳಿದರೆ ಯಡಿಯೂರಪ್ಪರ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತೇಳಿ ಈಗ ಎಷ್ಟು ಸ್ಟೇಟ್ಮೆಂಟ್ ನೋಡಿ, ನಾವು ಯಾಕೆ ದ್ವೇಷದ ರಾಜಕಾರಣ ಮಾಡೋಣ? ನಮಗೇಂತ ಅವಶ್ಯಕತೆ ಏನಿದೆ? ಕಾನೂನು ಏನಾಗಿದೆಯೋ ದ್ವೇಷದ ರಾಜಕಾರಣ ಮಾಡಬೇಕಂದ್ರೆ ಫಸ್ಟ್ ಡೇನೆ ಇಂಥ ಪರಿಸ್ಥಿತಿಗಳಾಗ್ತಿತ್ತು. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಕಾನೂನು ಏನು ಪ್ರಕಾರ ಆಗಿದೆಯಾ ಅದು ನನಗೂ ಕಂಪ್ಲೀಟ್ ವಿಚಾರ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ನಾವು ಇಂಟರ್ಫಿಯರ್ ಹಾಕಿ ಹೋಗಲ್ಲ. ಅವ್ರು ಏನು ಬೇಕಾದ್ರೂ ಮಾತಾಡಲಿ, ಅವೆಲ್ಲ ನಿಧಾನ ಅದಕ್ಕೆಲ್ಲ ಉತ್ತರ ಕೊಡೋಣ. ಅವ್ರೇನೋ ಪಾಪ ಮಾತಾಡಬೇಕು, ಮಾತಾಡ್ತಾರೆ. ನಾವು ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಹೋಗ್ತಾ ಇಲ್ಲ.